ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಹಿಂದೂ ಜಾತಿಗಳ ನಡುವೆ ವಿಷಬೀಜ ಬಿತ್ತುವಂತ ಕೆಲಸವನ್ನು ಮಾಡ್ತಾ ಹಿಂದೂ ಜಾತಿಗಳ ಮಧ್ಯದಲ್ಲಿ ಕ್ರಿಶ್ಚಿಯಾನಿಟಿಯನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಆದಿ ದ್ರಾವಿಡ ಆಂಧ್ರ ಕ್ರಿಶ್ಚಿಯನ್ ಅಂತ ಬರೆಸಿ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ತಂದಿರುವಂಥದ್ದು. ಆದಿ ದ್ರಾವಿಡ ಕ್ರಿಶ್ಚಿಯನ್ ಅಂತ ಬರೆಸಬೇಕು, ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂತ ಬರೆಸಬೇಕು, ಅಕ್ಕಸಾಲಿಗ ಕ್ರಿಶ್ಚಿಯನ್ ಅಂತ ಬರೆಸಬೇಕು, ಒಳಜಿಗ ಕ್ರಿಶ್ಚಿಯನ್ ಅಂತ ಬರೆಸಬೇಕು, ಬಾರಿಕಾಲ್ ಕ್ರಿಶ್ಚಿಯನ್ ಅಂತ ಬರೆಸಬೇಕು. ಹೀಗೆ ತುಂಬಾ ಸಂಗತಿಗಳು ಬರ್ತೇನೆ. 46ಕ್ಕೂ ಹೆಚ್ಚು ಜಾತಿಗಳನ್ನು ಆ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅಂತ ಬಳಸಿ ಅಂತ ಇಲ್ಲಿವರೆಗೂ ಹಿಂದೂ ಅಂತ ಬಳಸಬೇಕಾಗಿತ್ತು. ಈಗ ಕ್ರಿಶ್ಚಿಯನ್ ಅಂತ ಬಳಸಬೇಕು ಅಂತ ಹೇಳುವಂತ ಒಂದು ಹುನ್ನಾರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಇದು ಅತ್ಯಂತ ಅಕ್ಷಮ್ಯ ಆಗುವುದು ಅವರು. ಯಾಕೆ ಅಂತ ಹೇಳಿದ್ರೆ ಮತಾಂತರ ನಡೀತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ಹೇಳಿದ ಸಂದರ್ಭದಲ್ಲಿ ಇದೆಲ್ಲ ಸುಳ್ಳು, ಅವರು ಸ್ವಂತ ಇಚ್ಛೆಯಿಂದ ಹೋಗ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾರೆ. ಈಗ ಸರ್ಕಾರನೇ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಈ ರೀತಿ ಬಳಸಬೇಕು ಅಂತ ಹೇಳುವಂತ ಒಂದು ಕುತಂತ್ರ ನೀತಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಹಿಂದೂ ರಾಷ್ಟ್ರಕ್ಕೆ ಮಾಡಿದಂತ ಘೋರ ಅನ್ಯಾಯ ಮತ್ತು ಅಪಮಾನ. ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿ ಉಳಿದಿರೋ ಕಾರಣನೇ ನಮ್ಮ ಸಂಸ್ಕೃತಿ ಪರಂಪರೆಯ ಹಿನ್ನೆಲೆಯಲ್ಲಿ ಉಳಿದಿರುವಂಥದ್ದು. ನಾವು ಹಿಂದೆ ಹೇಳ್ತಾ ಇದ್ವಿ ಮತಾಂತರ ಅಂತ ಹೇಳಿದ್ರು, ರಾಷ್ಟ್ರಾಂತರ ಅನ್ನುವಂಥ ಮಾತನ್ನ ನಾವು ಹೇಳಿದ್ವಿ. ಮತಾಂತರ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಅಲ್ಲಿ ಹೋಗೋದಾಗ್ತಾ ಇದೆ, ಒಂದು ನೆಗತ ಅಲ್ಲ. ಇಲ್ಲ, ಯಾರು ಈ ರಾಷ್ಟ್ರದಲ್ಲಿರುವಂತ, ಈ ಹಿಂದೂ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂತ ರೀತಿಯೊಳಗಡೆ ಬದುಕ್ತಾ ಇದ್ದಾನೆ. ಅವನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದ್ರೆ ಅವನು ಈ ರಾಷ್ಟ್ರಕ್ಕೆ ಪೂರಕವಾಗಿ ನಡ್ಕೊಳ್ಳೋಕೆ ಸಾಧ್ಯ ಇದೆ ಇರುವಂತ ಪರಿಸ್ಥಿತಿ. ಹಾಗಾಗಿ ಹೇಳಿದ್ವಿ ಇದು ಮತಾಂತರ, ಇದು ರಾಷ್ಟ್ರಾಂತರ ಅಂತ ಮಾತನ್ನ ನಾವು ಹೇಳಿದ್ವಿ. ಆದರೆ ಇವತ್ತು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಈ ರೀತಿಯ ಒಂದು ಹುನ್ನಾರವನ್ನು ಮಾಡುವಂತ ಕೆಲಸವನ್ನು ಹಿಂದೂ ಜಾತಿ ಅದ್ರ ಮುಂದ್ಗಡೆ ಕ್ರಿಶ್ಚಿಯನ್ ಅಂತ ಬರೆಸಿ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಇದು ಹಿಂದೂ ಸಮಾಜ ಗಂಭೀರವಾಗಿ ತಗೊಳುತ್ತೆ. ಮತಾಂತರವನ್ನು ತಡೆಗಟ್ಟಲಿಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಬೇರೆ ರೀತಿ ತಂದಿದ್ದು ಯಾಕೆ ಅಂತ ಹೇಳಿದ್ರೆ, ಧರ್ಮಸ್ಥಳವನ್ನ ಮುಟ್ಕೊಳಕ್ಕೆ ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಅಪಪ್ರಚಾರದ ಒಂದು ದೊಡ್ಡ ಷಡ್ಯಂತ್ರ ನಡೆದಿದ್ದು ಯಾಕೆ ಅಂತ ಹೇಳಿದ್ರೆ, ಮತಾಂತರವನ್ನು ತಡೆಗಟ್ಟಲಿಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಒಟ್ಟು ತಂಡ ದೊಡ್ಡ ಶಕ್ತಿಯನ್ನು ಹಾಕಿತ್ತು. ಧರ್ಮಸ್ಥಳನೇ ಇಲ್ಲ ಅನ್ಸ್ಬಿಟ್ರೆ ಹೇಗೆ ಅಂತೇಳಿ ಯೋಚನೆ ಮಾಡಿದಂತ ಹುನ್ನಾರದ ಪರಿಣಾಮ ಇವತ್ತು ಅದಕ್ಕೆಲ್ಲ ಹೆಜ್ಜೆ ಇಡುವಂತ ಕೆಲಸ ಮಾಡ್ತಾರೆ. ಎಚ್ಚರಿಕೆಯ ಸಂದರ್ಭದಲ್ಲಿ ಕೊಡ್ತಾರೆ.